ಕಳೆದ ಆಗಸ್ಟ್ 23ರಂದು ಕೊನೆಯ ಶ್ರಾವಣ ಶನಿವಾರದ ದಿನ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಶನೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಿದ್ರೆ ಇತ್ತ ಇದೇ ಅವಕಾಶವನ್ನು ಬಳಸಿಕೊಂಡ ದುಷ್ಕರ್ಮಿಯೊಬ್ಬ ದೇವಸ್ಥಾನ ಭಕ್ತರ ಜೇಬಿನಲ್ಲಿದ್ದ ಮೊಬೈಲ್ ಹಾಗೂ ಹಣ ಕದ್ದು ಪರಾರಿಯಾಗಿದ್ದ. ದೇವರ ಪ್ರಾರ್ಥನೆ ಮಾಡ್ತಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ನಿವಾಸಿ ನಾಗರಾಜ್ ಎಂಬುವವರಿಗೆ ಸೇರಿದ 38,000 ರೂಪಾಯಿ ಮೌಲ್ಯದ ಮೊಬೈಲ್ ಕಳ್ಳತನ ಮಾಡಿ ನಂತರ ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ನಿವಾಸಿ ಮುನಿರಾಜು ಎಂಬುವವರು ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂವು ಮಾರುಕಟ್ಟೆಗೆ ಸಾಗಿಸಿದ್ದು ಹೂವಿನಿಂದ ಬಂದ 50,000 ರೂಪಾಯಿ ಹಣ ಜೇಬಿನಲ್ಲಿ ಇಟ್ಟುಕೊಂಡಿದ್ರು. ದಾರಿ ಮಧ್ಯೆ ಕಂಡ ಶನೇಶ್ವರ ದೇವಾಲಯಕ್ಕೆ ಹೋಗಿ ಆಚೆ ಬರುವಷ್ಟರಲ್ಲಿ ಜೇಬಿನಲ್ಲಿದ್ದ 50,000 ರೂಪಾಯಿ ನಗದು ಹಣ ಕಳ್ಳತನ ಮಾಡಲಾಗಿತ್ತು. ಸರ್, ನಮ್ಮ ಹೆಸರು ನಾಗರಾಜು ಅಂತ, ಬಂಡಳ್ಳಿ ಗ್ರಾಮ, ಮುದ್ದೇನಹಳ್ಳಿ ಪಂಚಾಯತಿದ್ದು. ನಾವು ಶ್ರಾವಣ ಮಾಸ ಇದ್ದಿದ್ದರಿಂದ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಶನ್ಮಾತ್ಮಗುಡಿ ಟೆಂಪಲ್ಗೆ ಬಂದ್ವಿ. ನಾವು ನಮ್ಮ ಸ್ನೇಹಿತರು ಬಂದು ಮಹಾಮಂಗಳಾರತಿ ಆಗ್ತಾಯಿತ್ತು. ಮಹಾಮಂಗಳಾರತಿ ತೊಗೊಂಡು ದೇವ್ರ ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ. ಅಲ್ಲಿ ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ನನ್ನ ಮೊಬೈಲ್ ಮೇಲಿನ ಜಾಬಲ್ಲಿ ಇಟ್ಕೊಂಡಿದ್ದೆ. 40,000 ರೂಪಾಯಿ ಕೊಟ್ಟು 8ನೇ ತಾರೀಕು ತೊಗೊಂಡಿದ್ದು, ಈ ತಿಂಗಳಲ್ಲೇ. ಯಾರು ಕಳ್ತನ ಮಾಡ್ಕೊಂಡೋಗಿದ್ದೀರಾ? ಇಲ್ಲ ಸರ್, ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ ತಕ್ಷಣ ಹಂಗೆ ಇಮಿಡಿಯೇಟ್ಲಿ ಟ್ರೈ ಮಾಡಿದೆ. ಫೋನ್ ಬೇರೆಯವ್ರದ್ದು ಇಸ್ಕೊಂಡು ಟ್ರೈ ಮಾಡಿದ ತಕ್ಷಣ ರಿಂಗ್ ಆಯಿತು. ಮತ್ತು ಇನ್ನೊಂದು ಟೈಮ್ ಮಾಡೋ ಅಷ್ಟರಲ್ಲಿ ಸ್ವಿಚ್ ಆಫ್ ಮಾಡಿಕ್ಕಿದ್ದಾರೆ. ಮತ್ತು ಅದು ನಾನು ಈಚೆ ಬಂದು ಹೇಳೋ ಅಷ್ಟರಲ್ಲಿ, ಪಬ್ಲಿಕ್ ಹೇಳೋ ಅಷ್ಟರಲ್ಲಿ ಇನ್ನೊಬ್ರದ್ದು ನಂದು 50,000 ರೂಪಾಯಿ ಹೋಗಿದೆ ಅಂತೇಳಿ. ಪಾಪ ರೈತ 50,000 ರೂಪಾಯಿ ಕಷ್ಟಪಡಬೇಕಾದ್ರೆ ತುಂಬ ಇರುತ್ತೆ ಶ್ರಮಾನ. ಅದರಿಂದ ದಯವಿಟ್ಟು ಈ ಸಂಬಂಧಪಟ್ಟ ಇಲಾಖೆಯವರು ದೇವಸ್ಥಾನದಲ್ಲಿ ಬರೋ ಗಮನ ಅರಿತು ಯಾರು ಬರ್ತಾಯಿದ್ದಾರೆ ಏನು ಅಂತ ತಿಳ್ಕೊಂಡು ಅವರು ಒಡವೆ ಅವ್ರಿಗೆ ಕೊಡಿಸಿ, ನಮ್ಮ ಒಡವೆ ನಮಗೆ ಕೊಡಿಸಿ. ನೆಕ್ಸ್ಟ್ ನಮ್ಮದು ದಿಬ್ಬೂರು ಮುನಿರಾಜು ಅಂತ. ಇವತ್ತು ಮಾರ್ಕೆಟ್ಗೆ ಹೋಗಿ ಹೂವು ಹಾಕ್ಬಿಟ್ಟು ಶನಿವಾರ ಅದಕ್ಕೋಸ್ಕರ ಹಂಗೆ ಬಂದೆ. ಈ ಮಾರ್ಕೆಟಲ್ಲಿ ಹೂವು ಕಾಸಿಸ್ಕೊಂಡು ಬಂದೆ. ಇಲ್ಲಿ ಶಣ ಅದಕ್ಕೋಸ್ಕರ ನಾನು ಪೂಜೆ ಮಾಡಿಸ್ಕೊಂಡು ಹಂಗೆ ಹೋಗೋಣ ಅಂತ ಬಂದೆ ಈ ಶನ್ಮಾತ್ಮನ ಗುಡಿಗೆ. ಬಂದು ಪೂಜೆ ಕೊಡ್ತಾ ಇದ್ದಾಗ 50,000 ಯಾರೋ ಹೊಡೆದ್ಬಿಟ್ಟಿದ್ದಾರೆ ಸರ್. ನಮ್ಮದು ಹೂವು ಮಂಡಿಯಲ್ಲಿ ಇಸ್ಕೊಂಬಂಡೆ ಸರ್. ಇಲ್ಲಿ ಸರ್ ದೇವಸ್ಥಾನ ಶನ್ಮಾತ್ಮನ ದೇವಸ್ಥಾನದ ಒಳಗಡೆ ಪೂಜೆ ಕೊಟ್ಟಿದ್ದೆ. ಪೂಜೆ ಕೊಟ್ಟು ಈ ನೋಡೋಷ್ಟೊತ್ತಿಗೆ ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ನಮ್ಗೆ ಗೊತ್ತಾಗಿಲ್ಲ ಸರ್. ಒಳಗಡೆ ಹೋದಾಗ ನಾನು ನೋಡ್ಕೊಂಡು ಈ ಕೈಯಲ್ಲಿ ಇಟ್ಕೊಂಡೇ ಇದ್ದೆ. ಒಳಗಡೆ ಹೋಗಿ ಕವರ್ ಪೂಜೆ ಕೊಟ್ಬಿಟ್ಟು ಈಚೆ ನೋಡೋ ಅಷ್ಟೊತ್ತಿಗೆ ಅಲ್ಲೇ ನೋಡ್ಕೊತೀನಿ ಪತ್ತೆ. ಕಳ್ಳನ ಕರಾಮತ್ತು ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಹೀಗೆ ಸಿಸಿಟಿವಿ ಜಾಡು ಹಿಡಿದು ತನಿಖೆ ನಡೆಸಿದ ಪೊಲೀಸರು ಆರೋಪಿ ಮತ್ತೊಂದು ಕೃತ್ಯ ಎಸಗಲು ಚಿಕ್ಕಬಳ್ಳಾಪುರ ನಗರದ ಬಸ್ ನಿಲ್ದಾಣಕ್ಕೆ ಆಗಮಿಸಿದಾಗ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಆರೋಪಿ ಒರಿಸ್ಸಾ ಮೂಲದ ದಾಸು ಓಂ ಶ್ರೀ ಎಂದು ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ಗಾರೆ ಮೇಸ್ತ್ರಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಂತೆ ಈಗ ದೇವಸ್ಥಾನ ಕಳ್ಳತನ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ಆರೋಪಿ ದಾಸು ಓಂ ಶ್ರೀ ದೇವಸ್ಥಾನದ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾನೆ. ಶನೇಶ್ವರ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಸಾಲಿನಲ್ಲಿ ನಿಂತಿದ್ದ ಭಕ್ತರ ಬಳಿ ಹಣ ಕದ್ದಿದ್ದ ಆರೋಪಿಯನ್ನು ಪರಮಾತ್ಮ ಬಿಟ್ಟರೂ ಪೊಲೀಸರು ಬಿಡಲ್ಲ ಎಂಬುದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸಾಬೀತು ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 23 ಆಗಸ್ಟ್ಗೆ ಒಂದು ಶನಿ ಮಹಾತ್ಮ ಟೆಂಪಲ್ ಹತ್ರ ಒಂದು ಕಳ್ಳತನ ಕೇಸ್ ಆಯಿತು, ಪಿಕ್ ಪಾಕೆಟ್ ಆಯಿತು, ಈ ಥರ ಮಾಹಿತಿ ಬಂದಿತ್ತು. ಆಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಸೊ ಅದನ್ನು ಶನಿ ಮಹಾತ್ಮ ಟೆಂಪಲಲ್ಲಿ ಜಾಸ್ತಿ ಕ್ರೌಡ್ ವಗೇರ ಇತ್ತು. ಆ ಕ್ರೌಡ್ದು ಯೂಸ್ ಮಾಡಿ ಯಾರು ಕಳ್ಳರು ಪಿಕ್ ಪಾಕೆಟ್ ಮಾಡಿ ಹೋಗಿದ್ದಾರೆ ಈ ಥರ ಮಾಹಿತಿ ಇತ್ತು. ನಾವು ಎಲ್ಲ CCTV ವಗೇರೆ ಚೆಕ್ ಮಾಡಿ ಮತ್ತು ಹಳೆ ಅಫೆಂಡರ್ಸ್ ವಗೇರೆಗೆ ಚೆಕ್ ಮಾಡಿ ಒಬ್ಬರು ಆರೋಪಿ ದಾಸ್ ಓಂ ಶ್ರೀ
ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇವ್ರದ್ದು ಇಲ್ಲೇ ಬೇಸಿಕ್ಲಿ ಇವರು ಗಾರೆ ಕೆಲಸ ಮಾಡ್ತಾರೆ. ಇವರು ನೇಟಿವ್ ಇವ್ರದ್ದು ಗಂಜಮ್ ಡಿಸ್ಟಿಕ್ ಒಡಿಸ್ಸಲ್ಲಿದೆ, ಬಟ್ ಇದು ಕರ್ನಾಟಕ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೆಂಗಳೂರು ಅಕ್ಕಪಕ್ಕ. ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ರಿಕವರಿ ಕೂಡ ಮಾಡಿದ್ದೀವಿ ನಾವು. ಇವರು ಮೊದಲಿಂದ ಇಲ್ಲಿ ಅಕ್ಕಪಕ್ಕ ಕೆಲಸ ಮಾಡ್ತಾ ಇದ್ದಾರೆ, ಗಾರೆ ಮಿಸ್ತ್ರಿ ಕೆಲಸ ಮಾಡ್ತಾರೆ ಇವರು. ಮತ್ತು ನೇಟಿವ್ ಇವ್ರದ್ದು ಒಡಿಸ್ಸಾ ಗಂಜಮ್ ಡಿಸ್ಟಿಕಲ್ಲಿದೆ. ಸೊ ಬೇರೆ ಯಾವುದು ಕೇಸಸ್ ವಗೇರ ಇದೆ ಅದು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇವರು ಎಲ್ಲರೂ ಕ್ರೌಡ್ದು ಯೂಸ್ ಮಾಡ್ತಾರೆ, ಅಂದರೆ ಜಾಸ್ತಿ ಕ್ರೌಡ್ ಇದೆಯಾ ಯಾವ ಜಾಗಕ್ಕೆ ಆ ಟೈಮ್ಗೆ ಅಲ್ಲಿ ಹೋಗಿ ಜನದು ಸ್ವಲ್ಪ ಡೈವರ್ಟ್ ಮಾಡಿ, ಅಟೆನ್ಷನ್ ಡೈವರ್ಟ್ ಮಾಡಿ, ಅಥವಾ ಕ್ರೌಡ್ದು ಯೂಸ್ ಮಾಡಿ ಕ್ರೌಡಲ್ಲಿ ಬಂದು ಪುಷ್ ಮಾಡಿ, ಈ ಥರ ಅವರು ಕ್ರೌಡ್ದು ಯೂಸ್ ಮಾಡಿ ಪಿಕ್ ಪಾಕೆಟಿಂಗ್ ವಗೇರ ಮಾಡ್ತಾ ಇದ್ದಾರೆ. ಮತ್ತು ರೆಗ್ಯುಲರ್ ಆಗಿ ಈ ಥರದ್ದು ಕೆಲಸ ಇದೆ ಅವ್ರದ್ದು. ಪೊಲೀಸ್ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ, CCTV ಕ್ಯಾಮ್ರಾ ವಗೇರ ಚೆಕ್ ಮಾಡಿದ್ದಾರೆ. ಆಮೇಲೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ, ಸೊ ಅದನ್ನು ಪರ್ಸ್ಯೂ ಮಾಡಿ ಅವರು ಬಂದಿದ್ದಾರೆ. ಆಮೇಲೆ ಇಂಟರೋಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ, ಸಿನ್ಸ್ ಎಲ್ಲ ಎವಿಡೆನ್ಸಸ್ ಇತ್ತು ಅವ್ರ ಮೇಲೆ, ಸೊ ಅವರು ಒಪ್ಕೊಂಡಿದ್ದಾರೆ. ಸೊ ಈ ಪ್ರಕಾರ ನಾವು ಮಾಡಿದ್ದೀವಿ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.